ಟೆಂಗಳಿ ಒಳಗೆ ಕೂಡ ಪ್ರತಿ ವರ್ಷ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅಂತ ಹೇಳಿ ಭಾಳಷ್ಟು ಅದ್ದೂರಿಯಿಂದ ವಾಲಿ ಮನೆತನದವರು ಮಾಡ್ಕೊಂಡು ಹೊಂಟಾರ. ಇವತ್ತು ನಾವು ಟೆಂಗಳಿ ಒಳಗೆ ಇರುವಂಥ ಭೀಮೇಶ್ವರ ದೇವರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಜನ ಎಲ್ಲ ಪ್ರೀತಿಯಿಂದ ಭೀಮರಾಯ ಮುತ್ತೆ ಅಂತ ಹೇಳಿ ಈ ದೇವರನ್ನ ಕರೀತಾರೆ. ಭೀಮರಾಯ ಮುತ್ತೆನವರು ಜೀವಂತ ಸಮಾಧಿ ಆಗಿರುವಂಥ ಸ್ಥಳ ಇದು ಅದ. ಅದು ಅಲ್ಲದೆ ಏನಿಲ್ಲ ಅಂತ ಹೇಳಿದ್ರೆ 300 ವರ್ಷ ಇತಿಹಾಸ ದೇವಸ್ಥಾನ ಅದ. ಪ್ರತಿ ವರ್ಷ ಬಹಳಷ್ಟು ವಿಜೃಂಭಣೆಯಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಶರಣಬಸವೇಶ್ವರ ಹೆಸರಿನ ಮೇಲೆ ಮಾಡ್ತಾರೆ. ಇಲ್ಲಿ ಹಿರಿಯರು ಏನು ಹೇಳ್ತಾರೆ ಕೇಳಂಬರೆ. ಓ ನಮಃ ಶಿವಾಯ. ಟೆಂಗಳಿ ಗ್ರಾಮದಲ್ಲಿ ಅವರು ಊಟ ಕುಂತಿರ್ತಾರ. ಆ ಒಂದು ಸಂದರ್ಭದಲ್ಲಿ ಭೀಮರಾಯಮೂರ್ತಿ ಅಲ್ಲಿಗೆ ಬಂದು ಪ್ರತ್ಯಕ್ಷ ಆಗಿ ಅವರಿಗೆ ಅವಮಾನ ರೀತಿಯಲ್ಲಿ ಮಾಡಿ ವಾಪಸ್ ಕಳಿಸಿದಾಗ ಜಂಗಮರ ಲಿಂಗವನ್ನ ಮಾಯ ಮಾಡಿರ್ತಾರೆ. ಮತ್ತು ಅದೇ ಭಕ್ತರು ಹೋಗಿ ವಾಪಸ್ ಕರ್ಕೊಂಡು ತಪ್ಪಾಗ್ಯದ ಅಂತ ಹೇಳಿದಾಗ ಅವಾಗೇನಪ್ಪ ಅಂದ್ರೆ ಮತ್ತೆ ತಂತಾನೇ ಲಿಂಗಗಳು ಬಂದು ಮಾಡಿದಾಗ ಬಂದು ಕೂತಿದ್ದು. ಈ ಒಂದು ಭೀಮರಾಯಮೂರ್ತಿನ ಆಶೆ ಅಂತ ಶರಣಬಸವೇಶ್ವರರ ದಸರಾ ಮಹೋತ್ಸವ ಪ್ರತಿ ವರ್ಷ ಶ್ರವಣದ ಹುಣ್ಣಿಮೆ 5ನೇ ದಿನಕ್ಕೆ ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ. ಇದೇ ರೀತಿ ನಾನಾ ಪಾಡುಗಳು ಭೀಮರಾಯ ಮುತ್ತೇನವರು ಹಿಂದಕ್ಕೆ ಮಾಡಿರ್ತಾರೆ. ಇವತ್ತು ನಾನು ನಿಮಗೆ ಕೊಟ್ಟಂತ ಟೆಂಗಳಿ ಒಳಗೆ ಇರುವಂಥ ಭೀಮೇಶ್ವರ ದೇವಸ್ಥಾನ ಮಾಹಿತಿ ನಿಮಗೆ ಏನು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಮಾಹಿತಿ ಸಲುವಾಗಿ ನನ್ನ ಪೇಜಿಗೆ ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.